ನಿಷ್ಠಾವಂತ, ನ್ಯಾಯವಂತ, ಧರ್ಮವಂತ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಆ ಭ್ರಷ್ಟ ರಾಜ್ಯಪಾಲರು ನಮ್ಮ ಐದ ನಾಯಕ ನಮ್ಮೆಲ್ಲರ ಬಡವರ ಬಂಧು ಭಗೀರಥ ಅಂತವ್ರಿಗೆ ಮೋಸ ಮಾಡಿ ಯಾವುದೇ ಅವರು ಸೈಟ್ ತಗೊಂಡಿಲ್ಲ. ನ್ಯಾಯಯುತ ಬರಬೇಕಾಗಿತ್ತು ಆ ಧರ್ಮದಿಂದ ಅವರ ಧರ್ಮ ಪತ್ನಿಗೆ ಕಪ್ಪು ಚುಕ್ಕೆ ಇಲ್ಲ. ನ್ಯಾಯಯುತವಾಗಿ ಬಡವರಿಗೆ ಸಿದ್ದರಾಮಯ್ಯ ಈ 5 ವರ್ಷನೂ ಸಿದ್ದರಾಮಯ್ಯನೇ, ನೆಕ್ಸ್ಟ್ ಎಲೆಕ್ಷನ್ ಮಾಡಿದ್ರು ಸಿದ್ದರಾಮಯ್ಯನೇ. ಐಂದ ನಾಯಕ ಸಿದ್ದರಾಮಯ್ಯ ಅವರು ಒಂದು ಚೂರು ಕಪ್ಪು ಚುಕ್ಕಿಯಲ್ಲದೆ ಇಡೀ ಕರ್ನಾಟಕ ಸರ್ಕಾರವನ್ನು ಇವರು ದೇವರಾಜ ಅರಸ್ ನಂತರ ಇವರೇ ಮುಂದಿನ ಮುಖ್ಯಮಂತ್ರಿ. ಇನ್ನು ಮುಂದೆ 5 ವರ್ಷ ಅವರೇ ಮುಖ್ಯಮಂತ್ರಿ ಗೊತ್ತಾ. ಇವರು ಕರ್ನಾಟಕದ ಸಿಂಹ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಮೇಲೆ ರಾಜ್ಯಪಾಲರು ದೂರನ್ನ ಮಾಡಿದ್ದಾರೆ. ಅದು ಯಾವುದೇ ತರದ್ದು ಸಂಸ್ಥೆ ಸಮೇತ ಹೇಳಿಲ್ಲ, ಅಕ್ರಮ ಆಗಿದೆ ಅಂತನ. ರಾಜಕೀಯ ದುರುದ್ದೇಶದಿಂದ ಒಬ್ಬ ಅಹಿಂದ ವರ್ಗದ ನಾಯಕನ್ನ ಸಿಗಾಕ್ಸೋಕ್ಕೋಸ್ಕರ ಹುನ್ನಾರ ನಡೆದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯ ವಕೀಲರಾಗಿರ್ಬೋದು, ಹಿರಿಯ ಜಡ್ಜ್ಗಳಾಗಿರ್ಬೋದು, ಎಲ್ಲ ಥರದ ವರ್ಗದವ್ರದ್ದು ಇದರಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ರಾಜ್ಯಪಾಲರು ಯಾವ ಉದ್ದೇಶ ಇಟ್ಕೊಂಡು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೋ ಗೊತ್ತಿಲ್ಲ. ಇದರಲ್ಲಿ ಕಾಣದ ಕೈಗಳು ಸಮೇತ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಹಾಗೆ ಹಿಂದೆ ಏನು ಧರ್ಮಸಿಂಗ್ ಸಾಹೇಬರಿಗೆ, ಹಿಂದೆ ಏನು ಅಹಿಂದ ಮುಖ್ಯಮಂತ್ರಿಗಳಾಗಿರೋರಿಗೆ ಎಲ್ಲರೂ ವೀರಪ್ಪ ಮೊಯ್ಲಿ, ದೇವರಾಜ ಅರಸು ಸಾಹೇಬರಿಗೆ ಯಾವ ಥರ ಅನ್ಯಾಯ ಆಯಿತೋ ಅದೇ ಥರ ಸಿದ್ದರಾಮಯ್ಯನೂ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಆ ಥರ ಆಗಲ್ಲ. ಇದು ಒನ್ ಅಂಡ್ ಓನ್ಲಿ ಯು ಸಿಂಹ ಐಕಾನ್. ಏನು ಈ ಭ್ರಷ್ಟ ಬಿಜೆಪಿ ಮತ್ತೆ JDS ಸರ್ಕಾರದವ್ರು ಸೇರ್ಕೊಂಡು ಹಿಂದೆ ದೇವರಾಜ ಅರಸು ಸಾಹೇಬರಿಗೆ ನೋವು ಕೊಟ್ಟಂಗೆ ಸಿದ್ದರಾಮಯ್ಯಗೂ ಕೊಡ್ಬೋದು ಅನ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಹೆಂಡತಿ ಧರ್ಮಪತ್ನಿ ಹೆಸರಲ್ಲಿ ಎಷ್ಟು ಇದನ್ನ ಮಾಡಿದ್ದಾರೆ ಅಂದರೆ, ಅಯ್ಯಮ್ಮ ಇವತ್ತು ಅವರ ತವರು ಜಿಲ್ಲೆ ಮೈಸೂರಿಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಸಾಮಾನ್ಯ ಜನರು ಕ್ಯೂವಲ್ಲಿ ಹೋಗ್ತಾರೆ ಸ್ವಾಮಿ. ಅಂತ ಹೆಣ್ಮಗಳನ್ನ ತಗೊಬಂದು ನೀವು ರಾಜಕೀಯ ದುರುದ್ದೇಶ ಇಟ್ಕೊಂಡು ರೋಡಲ್ಲಿ ಅವಮರ್ಯಾದೆ ಕಳೀತಿದ್ರಲ್ಲ. ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ ಸ್ವಾಮಿ? 2 ಸರಿ ಮುಖ್ಯಮಂತ್ರಿ ಆದ್ರೂ ಅಯ್ಯಮ್ಮ ಒಂದು ಸರಿ ಪ್ರಮಾಣ ವಚನ ಸ್ಪೀಕರ್ಗೆ ಬಂದಿಲ್ಲ. ರಾಜಕೀಯ ರಂಗದಲ್ಲೇ ದೂರ ನಿಂತಿದ್ದಾಳೆ ಅಂತ ತಾಯಿ, ಕರುನಾಡೆ ತಿರುಗಿ ನೋಡೋ ಅಂತ ತಾಯಿ ಅಯ್ಯಮ್ಮನ ಮೇಲೆ, ಪಾರತಮ್ಮನ ಮೇಲೆ ನೀವು ಈ ಥರ ಆರೋಪನೆ ಮಾಡಿದ್ದೀರಾ. ದಯಮಾಡಿ ನಿಮಗೆಲ್ಲ ಒಳ್ಳೇದಾಗಲ್ಲ. ಈ ಹುನ್ನಾರದಲ್ಲಿ ಯಾರ್ಯಾರು ಇದ್ದೀರೋ ಅವರಿಗೆ ಮುಂದಿನ ಕಾಲದಲ್ಲಿ ನಿಜವಾಗಿಯೂ ರಾಜಕೀಯ ಭವಿಷ್ಯ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಎದುರಾಕೊಂಡ್ರೆ ಯಾವತ್ತೂ ರಾಜಕಾರಣದಲ್ಲಿಲ್ಲ. ಅವ್ರನ್ನ ಉದ್ದೇಶವಾಗಿ ಸಿಗಾಕ್ಸಿದ್ದೀರಾ. ದಯಮಾಡಿ